ನಾವು ಯಾವತ್ತಿಗೂ ಕೂಡ ನಮ್ಮ ಆಪೋನೆಂಟ್ಸ್ ಅನ್ನ, ನಮ್ಮ ಕಾಂಪಿಟೇಟರ್ಸ್ ಅನ್ನ ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು. ಯಾಕಂದ್ರೆ ಯಾವ ಸಮಯದಲ್ಲಿ ಯಾವ ವಿಷಯ ಅವರ ಸ್ಟ್ರೆಂತ್ ಆಗಿ ಪರಿವರ್ತನೆ ಆಗತ್ತೆ ಅಂತ ನಮಗ್ ಗೊತ್ತೇ ಇರೋದಿಲ್ಲ. ಈ ತಪ್ಪನ್ನ ದುರ್ಯೋಧನ ಮಾಡಿರ್ತಾನೆ. ಪಾಂಡವರು ವನವಾಸ ಅಜ್ಞಾತವಾಸ ಕಳ್ಕೊಂಡು ಬಂದ ಮೇಲೆ ಯುದ್ಧ ಮಾಡೋದಕ್ಕೆ ಅವರಿಗೆ ಸಪೋರ್ಟರ್ಸೇ ಸಿಗಲ್ಲ ಅನ್ನೋ ಭ್ರಮೆಯಲ್ಲಿ ದುರ್ಯೋಧನ ಇರ್ತಾನೆ. ಆದ್ರೆ ಯುದ್ಧ ಭೂಮಿಯಲ್ಲಿ ಬಂದು ನೋಡಿದಾಗ ಆತನಿಗೆ ತುಂಬಾ ಭಯ ಆಗ್ಬಿಡತ್ತೆ. ಅದೇ ಭಯದಲ್ಲಿ ದ್ರೋಣಾಚಾರ್ಯರ ಬಳಿ ಹೋಗಿ ಪಾಂಡವರ ಪಕ್ಷದಲ್ಲಿ ಯಾರೆಲ್ಲ ಮಹಾರಥಿಗಳಿದ್ದಾರೆ ಅಂತ ಆತ ಹೇಳ್ತಾನೆ, ಅವರನ್ನೆಲ್ಲ ಹೆಸರಿಸ್ತಾನೆ. ಈಗ ತನ್ನ ಸಾಂತ್ವನಕ್ಕೆ ಮತ್ತೆ ಬೇರೆಯವರ ಸಾಂತ್ವನಕ್ಕೆ ತನ್ನ ಪಕ್ಷದಲ್ಲಿರುವಂತಹ ನಾಯಕರ ಬಗ್ಗೆ ಆತ ಮಾತಾಡೋದಕ್ಕೆ ಶುರು ಮಾಡ್ತಾನೆ. ಯಾಕಂದ್ರೆ ಅವನು ಪಾಂಡವರ ಪಕ್ಷದ ಬಗ್ಗೆ ಹಿರಿಮೆಯಿಂದ ಮಾತಾಡ್ತಾ ಹೋದ್ರೆ ತನ್ನ ಮನಸ್ಸಲ್ಲಿ ಆಲ್ರೆಡಿ ಭಯ ಇದ್ದೇ ಇದೆ, ಅದರ ಜೊತೆಗೆ ಸಾಮಾನ್ಯ ಸೈನಿಕರ ಮನಸ್ಸಲ್ಲಿ ಕೂಡ ಭಯ ಉಂಟಾಗ್ಬಿಡತ್ತೆ. ಅದಕ್ಕೆ ತುಂಬಾ ಬ್ರಿಲಿಯಂಟ್ ಆಗಿ, ಇಂಟೆಲಿಜೆಂಟ್ ಆಗಿ ದುರ್ಯೋಧನ ತನ್ನ ಪಕ್ಷದ ಬಗ್ಗೆ ಕೂಡ ಹೊಗಳ್ಕೊಳ್ತಾನೆ. ಅದರಲ್ಲಿ ಸತ್ಯಕ್ಕಿಂತ ಭಯನೇ ಜಾಸ್ತಿ ಇರುತ್ತೆ, ಡೌಟ್ಸೇ ಜಾಸ್ತಿ ಇರುತ್ತೆ. 7ನೇ ಶ್ಲೋಕದಲ್ಲಿ ದುರ್ಯೋಧನ ಹೇಳ್ತಾನೆ, ಅಸ್ಮಾಕಂತು ವಿಶಿಷ್ಟಾಯೇ ತಾನ್ನಿಬೋಧ ದ್ವಿಜೋತ್ತಮ ನಾಯಕ ಮಮ ಸೈನ್ಯಸ್ಯ ಸಂಜ್ಞಾರ್ಥಂ ತಾನ್ ಬ್ರವೀಮಿತೆ. ಅಂದ್ರೆ ದ್ವಿಜರಲ್ಲಿ ಉತ್ತಮರು, ಬ್ರಾಹ್ಮಣರಲ್ಲಿ ಉತ್ತಮರು ಅದ್ಯಾರು ಅಂದ್ರೆ ದ್ರೋಣಾಚಾರ್ಯರು. ಅವರಿಗೆ ಸಂಬೋಧನೆಯನ್ನ ಮಾಡ್ತಾ ದುರ್ಯೋಧನ ಹೇಳ್ತಾರೆ, ದ್ವಿಜೋತ್ತಮರೇ, ನಮ್ಮ ಸೈನ್ಯದಲ್ಲಿ ಯಾರ್ಯಾರೆಲ್ಲ ಮಹಾನಾಯಕರಿದ್ದಾರೆ, ಈ ಸೈನ್ಯವನ್ನ ಯಾರೆಲ್ಲ ಮುನ್ನಡೆಸ್ಕೊಂಡು ಹೋಗಬಹುದು ಅಂತಹ ಮಹಾರಥಿಗಳನ್ನ, ಮಹಾನಾಯಕರನ್ನ ನಾನು ಇವಾಗ ನಿಮಗೆ ಹೆಸರಿಸ್ತೀನಿ, ಅವರ ಬಗ್ಗೆ ಎಲ್ಲ ಹೇಳ್ತೀನಿ ಅಂತ ದುರ್ಯೋಧನ ಹೇಳ್ತಾನೆ. ಮುಂದುವರಿತಾ ಆತ ಹೇಳ್ತಾನೆ, ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂಜಯ ಅಶ್ವತ್ಥಾಮ ವಿಕರ್ಣಶ್ಚ ಸೌಮದತ್ತಿಸ್ತತೈವ ಚ. ಯಾರ್ಯಾರಿದ್ದಾರೆ? ಭವಾನ್ ಅಂದ್ರೆ ಇಲ್ಲಿರೋರು ನೀವು, ಮೊದಲು ದ್ರೋಣಾಚಾರ್ಯರು, ಆಮೇಲೆ ಭೀಷ್ಮಶ್ಚ ಕರ್ಣಶ್ಚ ಭೀಷ್ಮರು, ಕರ್ಣರು, ಕೃಪಶ್ಚ ಸಮಿತಿಂಜಯ ಕೃಪರು, ಮತ್ತೆ ತುಂಬಾ ಯುದ್ಧದಲ್ಲಿ ವೀರರು ಬೇರೆಯವರು ಇದ್ದಾರೆ. ಯಾರ್ಯಾರು ಅಂದ್ರೆ ಅಶ್ವತ್ಥಾಮ, ವಿಕರ್ಣ, ಸೋಮದತ್ತನ ಮಗನಾದ ಭೂರಿಶ್ರವ, ಇವರೆಲ್ಲರೂ ಕೂಡ ಯುದ್ಧದಲ್ಲಿ ಯಾವಾಗ್ಲೂ ಗೆಲ್ತಾನೆ ಬಂದಿರೋರು, ಸೋಲನ್ನೇ ಕಾಣದೇ ಇರೋರು ಅಂತ ತನ್ನ ಭರವಸೆಗೆ ಬೇರೆಯವರ ಭರವಸೆಗೆ ದುರ್ಯೋಧನ ಹೇಳ್ಕೊಳ್ತಿದ್ದಾನೆ. ಪಾಂಡವರ ಪಕ್ಷದ ಮಹಾರಥಿಗಳನ್ನ ಹೆಸರಿಸುವಾಗ ದುರ್ಯೋಧನ 18 ಜನರನ್ನ ಮೆನ್ಷನ್ ಮಾಡ್ತಾನೆ. ಆದ್ರೆ ತನ್ನ ಪಕ್ಷದ ಮಹಾರಥಿಗಳ ಬಗ್ಗೆ ಮಾತಾಡುವಾಗ ಆತ ಕೇವಲ 7 ಜನಗಳ ಹೆಸರನ್ನ ತಗೊಳ್ತಾನೆ. ದುಶ್ಯಾಸನನ ಜೊತೆಗೆ ತನ್ನ ಬೇರೆ ಯಾವ ತಮ್ಮಂದಿರ ಹೆಸರುಗಳನ್ನ ಕೂಡ ಆತ ತಗೊಳ್ಳೋದಿಲ್ಲ. ಇನ್ನು ಹಲವಾರು ಜನಗಳ ಹೆಸರನ್ನ ದುರ್ಯೋಧನ ತಗೊಳ್ಳೋದೇ ಇಲ್ಲ. ಯಾಕಂದ್ರೆ ತುಂಬಾ ಜನಗಳ ಮೇಲೆ ದುರ್ಯೋಧನನಿಗೆ ಡೌಟ್ ಇರುತ್ತೆ, ಅವರಿಂದ ನಾನು ಗೆಲ್ಬಹುದು ಅನ್ನೋ ವಿಶ್ವಾಸ ಇರೋದಿಲ್ಲ. ಹಾಗಾಗಿ ಆತ ಕೇವಲ 7 ಜನಗಳ ಹೆಸರನ್ನ ಮಾತ್ರ ತಗೊಳ್ತಾನೆ. ಆದ್ರೆ ಈ ಹೆಸರುಗಳಲ್ಲಿ ಕೂಡ ನಾವು ನೋಡೋದಾದ್ರೆ ಭವಾನ್ ಅಂತ ಮೊದಲು ಆತ ದ್ರೋಣಾಚಾರ್ಯರಿಗೆ ನೀವಿದ್ದೀರಾ ಅಂತ ಹೇಳ್ತಾನೆ. ಅದಾದ್ಮೇಲೆ ಭೀಷ್ಮಶ್ಚ ಕರ್ಣಶ್ಚ ಅಂತ ಹೇಳ್ತಾನೆ. ಆದ್ರೆ ಇವಾಗ ಕರೆಂಟ್ಲಿ ಯುದ್ಧ ಭೂಮಿಯಲ್ಲಿ ಪ್ರೆಸೆಂಟ್ ಇರೋದು ಭೀಷ್ಮ ಮಾತ್ರ. ಕರ್ಣ ಇವಾಗ ಯುದ್ಧದಲ್ಲಿ ಪಾರ್ಟಿಸಿಪೇಟೇ ಮಾಡ್ತಿಲ್ಲ. ಯಾಕೆ ಅಂದ್ರೆ ಈ ಯುದ್ಧ ಭೂಮಿಗೆ ಬರೋದಕ್ಕೆ ಮುಂಚೆ ಕೌರವರೆಲ್ಲ ಭೀಷ್ಮರ ಜೊತೆಗೆ, ದ್ರೋಣಾಚಾರ್ಯ, ಕೃಪಾಚಾರ್ಯರ ಜೊತೆಗೆ ಒಂದು ಸಭೆಯನ್ನ ನಡೆಸ್ತಾರೆ, ಒಂದು ಮೀಟಿಂಗ್ ತರ ಮಾಡ್ತಾರೆ. ಆ ಮೀಟಿಂಗ್ ಅಲ್ಲಿ ನಮ್ಮ ಪಕ್ಷದಲ್ಲಿ ಯಾರೆಲ್ಲ ಮಹಾರಥಿಗಳಿದ್ದಾರೆ, ಒಬ್ಬ ಮಹಾರಥಿ ಅಂದ್ರೆ ಒಬ್ಬನೇ ನಿಂತು 10,000ಕ್ಕಿಂತ ಹೆಚ್ಚು ಸೈನಿಕರನ್ನ ಶತ್ರು ಸೈನ್ಯದಲ್ಲಿ ನಾಶ ಮಾಡುವಂತಹ ಶಕ್ತಿಯನ್ನ ಹೊಂದಿರೋನನ್ನ ನಾವು ಮಹಾರಥಿ ಅಂತ ಕರಿತೀವಿ. ಹಾಗೆ ನಮ್ಮ ಪಕ್ಷದಲ್ಲಿ ಯಾರೆಲ್ಲ ಮಹಾರಥಿಗಳಿದ್ದಾರೆ ಅಂತ ಯೋಚನೆ ಮಾಡ್ತಿರುವಾಗ ಭೀಷ್ಮರು ಹೇಳ್ತಾರೆ, ನಾನು ಕರ್ಣನನ್ನ ಒಬ್ಬ ಮಹಾರಥಿ ಅಂತ ಒಪ್ಪೋದೇ ಇಲ್ಲ. ಮಹಾರಥಿ ಯಾಕೆ, ಆತನನ್ನ ಅರ್ಧರಥಿ ಅಂತ ಕೂಡ ನಾನು ಒಪ್ಪೋದಿಲ್ಲ. ಯಾಕಂದ್ರೆ ಆತ ಕೇವಲ ಮಾತಲ್ಲಿ ಬಡಾಯಿ ಕೊಚ್ಕೊಳ್ತಾನೆ ಹೊರತು ಯಾವಾಗ ಕಾರ್ಯ ಮಾಡ್ಬೇಕಾಗಿ ಬರುತ್ತೋ ಅವಾಗ ಅವನದನ್ನ ಸರಿಯಾಗಿ ನಡೆಸೋದೇ ಇಲ್ಲ, ಸರಿಯಾಗಿ ಮುನ್ನಡೆಸ್ಕೊಂಡು ಯುದ್ಧವನ್ನ ಗೆಲ್ಲೋ ಹಾಗೆ ಮಾಡೋದೇ ಇಲ್ಲ. ಮುಂಚೆ ಕೂಡ ಗಂಧರ್ವರು ದುರ್ಯೋಧನನ ಬಂದಿ ಮಾಡ್ಕೊಂಡಿರುವಾಗ ಕರ್ಣ ಯಾವಾಗ್ಲೂ ಕೂಡ ನಾನು ನಿನ್ ಜೊತೆ ಇದ್ದೇ ಇರ್ತೀನಿ ದುರ್ಯೋಧನ ಅಂತ ಹೇಳ್ತಿರ್ತಾನೆ. ಆದ್ರೆ ಇಂಥ ಸಮಯದಲ್ಲಿ ದುರ್ಯೋಧನನ ಬಿಟ್ಟು ಆತ ಹೊರಟೋಗಿರ್ತಾನೆ. ತನ್ನ ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ಆತ ವಾಪಸ್ ಮರಳಿ ಹೊರಟೋಗಿರ್ತಾನೆ. ಅದೆಲ್ಲ ನೆನಪು ಮಾಡ್ಕೊಂಡು ಭೀಷ್ಮಾಚಾರ್ಯರು ಹೇಳ್ತಾರೆ, ಆತ ಕೇವಲ ಮಾತಿನಲ್ಲಿ ಹೇಳ್ಕೊಳ್ತಾನೆ, ಆದ್ರೆ ಶತ್ರು ಸೈನ್ಯದವರ ಮ್ಯಾನಿಪ್ಯುಲೇಷನ್ಗೆ ತುಂಬಾ ಬೇಗ ಒಳಪಟ್ಟು ಬಿಡ್ತಾನೆ. ಹಾಗಾಗಿ ಆತ ಒಬ್ಬ ಒಳ್ಳೆ ಯೋಧ ಅಂತ ನಾನು ಕನ್ಸಿಡರೇ ಮಾಡೋದಿಲ್ಲ ಅಂತ ಭೀಷ್ಮಾಚಾರ್ಯರು ಹೇಳಿದಾಗ ಕರ್ಣಂಗೆ ಭೀಷ್ಮರಿಗೆ ಒಂದು ಮನಸ್ತಾಪ ಉಂಟಾಗತ್ತೆ. ಅವಾಗ ಕರ್ಣ ಹೇಳ್ತಾನೆ, ಭೀಷ್ಮರು ಯುದ್ಧ ಭೂಮಿಯಲ್ಲಿ ಯುದ್ಧ ಮಾಡೋವರೆಗೂ ನಾನು ಯುದ್ಧದಲ್ಲಿ ಪಾರ್ಟಿಸಿಪೇಟ್ ಮಾಡೋದಿಲ್ಲ ಅಂತ. ಅದಕ್ಕೆ ಮೊದಲ 10 ದಿನಗಳು ಭೀಷ್ಮರು ದಂಡನಾಯಕರಾಗಿ ಯುದ್ಧದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. 10ನೇ ದಿನ ಅವರು ಬಿದ್ದ ಮೇಲೆ ಕರ್ಣ ಯುದ್ಧದಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಶುರು ಮಾಡ್ತಾನೆ.
ಮುಂದೆ ಆತ ತನಗೆ ಎಷ್ಟು ಡೌಟ್ ಇದೆ ಅಂತ ಟಾಪ್ ಮೋಸ್ಟ್ ಎಕ್ಸಾಂಪಲ್ ಅನ್ನ ಕೊಟ್ಬಿಡ್ತಾನೆ. ಆತ ಏನ್ ಹೇಳ್ತಿದ್ದಾನೆ ಅಂದ್ರೆ, ಅನ್ಯೇಚ ಬಹವ ಶೂರ ಮದರ್ಥೆ ತ್ಯಕ್ತ್ವ ಜೀವಿತಾ ನಾನಾ ಶಸ್ತ್ರ ಪ್ರಹರಣ ಸರ್ವೇ ಯುದ್ಧ ವಿಶಾರದಾ. ಈ ಶ್ಲೋಕದಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಆದ ವಿಷಯವನ್ನ ದುರ್ಯೋಧನ ಹೇಳ್ತಾನೆ. ಇನ್ನು ತುಂಬಾ ಜನಗಳು ಯುದ್ಧ ವಿಶಾರದರು, ಯುದ್ಧದಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡೋರು, ಅಸ್ತ್ರಶಸ್ತ್ರಗಳ ವಿದ್ಯೆಯನ್ನ ಹೊಂದಿರೋರು ಇದ್ದಾರೆ ಅಂತ. ಅಸ್ತ್ರಶಸ್ತ್ರಗಳ ಬಗ್ಗೆ ನಾವಿವಾಗ ಒಂದ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಅಸ್ತ್ರಕ್ಕೂ ಶಸ್ತ್ರಕ್ಕೂ ಏನ್ ಡಿಫ್ರೆನ್ಸ್ ಅಂದ್ರೆ, ಯಾವ ವೆಪನ್ ಅನ್ನ ಒಬ್ಬ ದೇವತೆಯನ್ನ ಆವಾಹನೆ ಮಾಡಿ ಒಂದು ಮಂತ್ರದ ಉಚ್ಚಾರಣೆ ಮಾಡಿ ನಾವು ಬಿಡ್ತೀವೋ, ಪ್ರಯೋಗ ಮಾಡ್ತೀವೋ ಅಂತದನ್ನ ನಾವು ಅಸ್ತ್ರ ಅಂತ ಕರಿತೀವಿ. ಆದ್ರೆ ಯಾವ ವೆಪನ್ಗೆ ಈ ತರ ಯಾವುದೇ ಆವಾಹನೆ ಇಲ್ಲದೆ, ಮಂತ್ರದ ಪಠಣೆ ಇಲ್ಲದೆ ಹಾಗೆ ಪ್ರಹಾರ ಮಾಡ್ತೀವೋ ಅದನ್ನ ಶಸ್ತ್ರ ಅಂತ ಕರಿತೀವಿ. ದುರ್ಯೋಧನ ಇವಾಗ ಹೇಳ್ತಿದ್ದಾನೆ, ನನ್ನ ಪಕ್ಷದಲ್ಲಿ ಅಸ್ತ್ರ ಶಸ್ತ್ರ ಎರಡರ ವಿದ್ಯೆ ಕೂಡ ಇರುವಂತಹ ಹಲವಾರು ಜನ ಸೈನಿಕರು ಮತ್ತೆ ಮಹಾರಥಿಗಳು ಇದ್ದಾರೆ ಅಂತ. ಆದ್ರೆ ಈ ಶ್ಲೋಕದಲ್ಲಿ ನಾವು ತುಂಬಾ ಗಮನ ಕೊಡ್ಬೇಕಾಗಿರೋದು ಎಲ್ಲಿ ಅಂದ್ರೆ, ಮದರ್ಥೆ ತ್ಯಕ್ತ್ವ ಜೀವಿತಾಹ ಅಂತ ದುರ್ಯೋಧನ ಹೇಳ್ತಾನೆ. ನನಗೋಸ್ಕರ ತಮ್ಮ ಪ್ರಾಣವನ್ನ ಕಳ್ಕೊಳ್ಳೋದಕ್ಕೆ ಸಿದ್ಧರಾಗಿ ಇವರೆಲ್ಲ ನಿಂತಿದ್ದಾರೆ ಅಂತ ಹೇಳ್ತಾನೆ. ಇದರಲ್ಲೇ ಗೊತ್ತಾಗ್ಬಿಡತ್ತೆ ದುರ್ಯೋಧನನ ಮೈಂಡ್ ಸೆಟ್ ಇವಾಗ ಸದ್ಯದಲ್ಲಿ ಹೇಗಿದೆ ಅಂತ. ಯುದ್ಧ ಮಾಡ್ತಿರೋರಿಗೂ ಕಾನ್ಫಿಡೆನ್ಸ್ ಇಲ್ಲ, ಯುದ್ಧ ಮಾಡಿಸ್ತಿರೋನಿಗೂ ಕಾನ್ಫಿಡೆನ್ಸ್ ಇಲ್ಲ. ಅವ್ರು ಗೆಲ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಒಂಚೂರೂ ಇಲ್ಲ. ಪ್ರಾಣ ಕಳ್ಕೊಳ್ತೀವಿ ಅಂತ ಎಲ್ಲರಿಗೂ ಗೊತ್ತೇ ಇದೆ. ಯಾಕೆ? ತುಂಬಾ ಸಿಂಪಲ್ ವಿಷಯ. ಪಾಂಡವರು ಯುದ್ಧ ಮಾಡ್ತಿರೋದು ಯಾವುದಕ್ಕೋಸ್ಕರ? ಧರ್ಮವನ್ನ ಎತ್ತಿ ಹಿಡಿಯೋದಕ್ಕೋಸ್ಕರ. ಆದ್ರೆ ಕೌರವರು ಯಾವ ಕಾರಣಕ್ಕೆ ಯುದ್ಧ ಮಾಡ್ತಿರೋದು? ದುರ್ಯೋಧನನ ಅಹಂಕಾರಕ್ಕೆ ಘಾಸಿಯಾಗಿರೋದ ಕಾರಣದಿಂದ. ಹಾಗಾಗಿ ಇವರು ಯುದ್ಧ ಮಾಡ್ತಿರೋದೇ ಅಹಂಕಾರದಿಂದ. ಯಾವುದೇ ಉತ್ತಮ ಉನ್ನತ ಪರ್ಪಸ್ ಇಲ್ಲ, ಉದ್ದೇಶ ಇಲ್ಲ. ಅಂತಹ ಉನ್ನತ ಪರ್ಪಸ್ ಇಲ್ಲದೆ ಇರೋದ್ರಿಂದ ಇವಾಗ ಇವರು ಯುದ್ಧದಲ್ಲಿ ಸೋಲೋದು ನಿಶ್ಚಿತ ಅಂತ ಅವರಿಗೂ ಕೂಡ ಗೊತ್ತಿದೆ. ಅವರೆಲ್ಲ ಯುದ್ಧದಲ್ಲಿ ಸೋತು ಸಾಯ್ತಾರೆ ಅಂತ ಗೊತ್ತಿದೆ. ದುರ್ಯೋಧನ ಇಲ್ಲಿ ತನಗ್ ತಾನು ಭರವಸೆ ಕೊಟ್ಕೊಳ್ತಿದ್ದಾನೆ, ಇವರೆಲ್ಲ ನನಗೋಸ್ಕರ ಪ್ರಾಣ ಬಿಡೋದಕ್ಕೆ ತಯಾರಾಗಿ ನಿಂತಿದ್ದಾರೆ, ಹಾಗಾಗಿ ಶತ್ರುಗಳು ಅವರನ್ನ ಕೊಂದ ಮೇಲೆ ಮಾತ್ರ ನನ್ನ ಬಳಿ ಬರೋದಕ್ಕೆ ಸಾಧ್ಯ ಅಂತ. ಅದಕ್ಕೆ ಹೇಳೋದು, ನಾವ್ ಯಾವತ್ತಿದ್ರೂ ಕೂಡ ಎಷ್ಟೇ ಕಷ್ಟ ಆದ್ರೂ ಕೂಡ ಧರ್ಮದ ಜೊತೆ ಇರಬೇಕು, ಸತ್ಯದ ಜೊತೆ ಇರಬೇಕು. ನಾವು ಒಂದು ಅನ್ಯಾಯನ ಮಾಡ್ಬಿಟ್ರೆ, ಅಧರ್ಮ ಮಾಡ್ಬಿಟ್ರೆ ನಮಗೆ ಪ್ರತಿ ಕ್ಷಣ ಅದು ಹಾಂಟ್ ಮಾಡುತ್ತೆ, ನೆಮ್ಮದಿಯಾಗಿರೋದಕ್ಕೆ ಬಿಡೋದೇ ಇಲ್ಲ. ನಾವು ನಮ್ಮ ಕಾನ್ಫಿಡೆನ್ಸ್ ಅನ್ನೇ ಕಳ್ಕೊಂಡ್ಬಿಡ್ತೀವಿ. ಆದ್ರೆ ನಾವ್ ಯಾವಾಗ ಸತ್ಯದಿಂದ ನಡ್ಕೊಳ್ತೀವೋ, ಧರ್ಮದಿಂದ ನಡ್ಕೊಳ್ತೀವೋ, ಅವಾಗ ಇಡೀ ಪೃಥ್ವಿಯಲ್ಲಿ ಯಾವ ಶಕ್ತಿ ಕೂಡ ನಮ್ಮನ್ನ ಅಲಗಾಡಿಸೋದಿಕ್ಕೆ ಸಾಧ್ಯ ಇಲ್ಲ. ಸ್ವತಃ ನಾರಾಯಣನೇ ನಮ್ಮ ಜೊತೆ ಬಂದು ನಿಂತ್ಕೊಳ್ತಾನೆ. ಇಲ್ಲಿ ದುರ್ಯೋಧನನ ಜೊತೆ ನಾರಾಯಣಿ ಸೈನ್ಯ ಇದೆ, ಆದ್ರೂ ಆತನಿಗೆ ನಂಬಿಕೆ ಇಲ್ಲ. ಅವರು ತುಂಬಾ ಕಡಿಮೆ ಜನ ಇದ್ರು, ಪಾಂಡವರ 5 ಜನ ಅಷ್ಟೇ ಜನ ಇದ್ರೂ ಕೂಡ ಅವ್ರಿಗೆ ಯಾಕಷ್ಟು ನಂಬಿಕೆ ಇದೆ ಅಂದ್ರೆ, ಅವರ ಜೊತೆ ನಾರಾಯಣ ಇದ್ದಾನೆ. ನಾರಾಯಣ ಎಲ್ಲಿರ್ತಾನೆ? ಎಲ್ಲಿ ಸತ್ಯ ಇರುತ್ತೋ, ಎಲ್ಲಿ ಧರ್ಮ ಇರುತ್ತೋ, ಎಲ್ಲಿ ನ್ಯಾಯ ನೀತಿ ಇರುತ್ತೋ ಅಲ್ಲೇ ನಾರಾಯಣ ಕೂಡ ಇರ್ತಾನೆ. ಇದಿಷ್ಟನ್ನ ಹೇಳಿ ತನ್ನ ಭಯವನ್ನ ಮುಚ್ಚಾಕೊಳ್ಳೋದಕ್ಕೆ ದುರ್ಯೋಧನ ಏನ್ ಹೇಳ್ತಾನೆ ಅಂದ್ರೆ, ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ತ್ವಿದಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ. ಅಂದ್ರೆ ಭೀಷ್ಮರ ಬಲದಿಂದ ರಕ್ಷಿತವಾದ ನಮ್ಮ ಸೈನ್ಯ, ಇದಕ್ಕೆ ಎಷ್ಟು ಶಕ್ತಿ ಇದೆ ಅಂದ್ರೆ ಅನ್ಲಿಮಿಟೆಡ್ ಶಕ್ತಿ ಇದೆ ಇಲ್ಲಿ. ಯಾಕಂದ್ರೆ ಇಲ್ಲಿ ಭೀಷ್ಮರಿದ್ದಾರೆ, ಭೀಷ್ಮ ಈ ಸೈನ್ಯವನ್ನ ರಕ್ಷಣೆ ಮಾಡ್ತಿದ್ದಾರೆ. ಆದ್ರೆ ಆನ್ ದ ಕಾಂಟ್ರರಿ ಪಾಂಡವರ ಪಕ್ಷವನ್ನ ರಕ್ಷಣೆ ಮಾಡ್ತಿರೋದು ಭೀಮ. ಭೀಮನಿಗಿಂತ ಭೀಷ್ಮರು ತುಂಬಾ ಏಜ್ ಅಲ್ಲಿ ಮತ್ತೆ ಅನುಭವದಲ್ಲಿ ದೊಡ್ಡವರು. ಹಾಗಾಗಿ ಅವರಿರೋದ್ರಿಂದ ನಮ್ಮ ಪಕ್ಷದಲ್ಲಿ ಭಯಾನೇ ಪಡೋದು ಬೇಡ, ಅನ್ಲಿಮಿಟೆಡ್ ಆದ ಪವರ್ಸ್ ಇದೆ ನಮ್ಮ ಹತ್ರ ಅಂತ ಅನ್ಕೊಳ್ತಿದ್ದಾನೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಇಲ್ಲಿ ನಾವು ಗಮನಿಸಬೇಕಾಗಿರೋದು ಏನಂದ್ರೆ, ಕೌರವರ ಪಕ್ಷದ ದಂಡನಾಯಕ ಅಂದ್ರೆ ಸಂಪೂರ್ಣ ಸೈನ್ಯವನ್ನ ಲೀಡ್ ಮಾಡೋರು ನೇಮಕ ಆಗಿರೋದು ಯಾರು ಅಂದ್ರೆ ಭೀಷ್ಮಾಚಾರ್ಯರು. ಆದ್ರೆ ಆ ಕಡೆ ಪಾಂಡವರ ಪಕ್ಷದಲ್ಲಿ ಸೈನ್ಯದ ದಂಡನಾಯಕ ಆಗಿ ನೇಮಕ ಆಗಿರೋದು ದೃಷ್ಟದ್ಯುಮ್ನ. ಇಲ್ಲಿ ಈ ಕಡೆ ದುರ್ಯೋಧನ ಭೀಷ್ಮರನ್ನ ಮೆನ್ಷನ್ ಮಾಡ್ತಾನೆ, ಆದ್ರೆ ಆ ಕಡೆ ದೃಷ್ಟದ್ಯುಮ್ನನ್ನ ಮೆನ್ಷನ್ ಮಾಡ್ಬೇಕಲ್ಲ. ಆತ ಯಾಕೆ ಭೀಮ 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 ಅಂತ ಹೇಳ್ತಿದ್ದಾನೆ? ನಾವು ಮುಂಚೆನೂ ನೋಡಿದ್ವಿ, ಆ ಪಕ್ಷದಲ್ಲಿ ಬರೀ ಭೀಮನಂತಹ ವೀರರೇ ಇದ್ದಾರೆ ಅಂತ ದುರ್ಯೋಧನ ಹೇಳ್ತಾನೆ. ಇವಾಗ ಭೀಮನಿಂದ ಆ ಪಕ್ಷ ರಕ್ಷಿತವಾಗಿದೆ ಅಂತ ಹೇಳ್ತಾನೆ. ಯಾಕೆ ಅಂದ್ರೆ ಆ ಭೀಮ ಬಲದ ಸಂಕೇತ, ಸತ್ಯದ ಸಂಕೇತ. ಸತ್ಯದ ಜೊತೆ ಬಲ ಸೇರ್ಕೊಂಡ್ ಬಿಟ್ರೆ ಅದು ಅಮಿತವಾದ ಶಕ್ತಿ ಆಗ್ಬಿಡುತ್ತೆ. ಆ ಶಕ್ತಿಯನ್ನ ತಡೆಯೋದಕ್ಕೆ ಯಾರಿಂದನೂ ಸಾಧ್ಯ ಆಗೋದಿಲ್ಲ. ಅಂತಹ ಮಹಾನ್ ಶಕ್ತಿ ಪ್ರತಿಜ್ಞೆಯನ್ನ ಭೀಮ ಹೊಂದಿದ್ದಾನೆ. ಹಾಗಾಗಿ ಭೀಮನೇ ಅಲ್ಲಿ ಸಾಹಸ ಭೀಮನಾಗಿ ಇಲ್ಲಿ ದುರ್ಯೋಧನನಿಗೆ ಕಾಣಿಸ್ತಾ ಇದ್ದಾನೆ.
ಆತ ದಂಡನಾಯಕ ಅಲ್ಲ, ಆದ್ರೂ ಆತನ ಆರ ಎಷ್ಟಿದೆ ನೋಡಿ. ದುರ್ಯೋಧನ ಅವನ ದಂಡನಾಯಕ ಅಲ್ಲದೆ ಇದ್ರು ಅವನ ಹೆಸರನ್ನೇ ಪದೇ 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 ತಗೊಳ್ತಿದ್ದಾನೆ. ಅಷ್ಟು ಭಯವನ್ನ ಶತ್ರುಗಳ ಎದೆಯಲ್ಲಿ ಮೂಡಿಸುವಂತಹ ಛಲ ಇರೋದು ನಮ್ಮ ಭೀಮಸೇನ ದೇವರಿಗೆ. ಇದೆಲ್ಲ ಹೇಳಿ ಮುಂದುವರಿತಾ ದುರ್ಯೋಧನ ಹೇಳ್ತಾನೆ, ಅಯನೇಷು ಚ ಸರ್ವೇಷು ಯಥಾ ಭಾಗಮವಸ್ಥಿತಃ ಭೀಷ್ಮಮೇವಾಭಿರಕ್ಷಂತು ಭವಂತಃ ಸರ್ವ ಏವ ಹಿ. ಹಾಗಾಗಿ ಸೈನಿಕರೇ, ನಿಮಗೆ ಯಾವ ಯಾವ ನಿಯೋಜಿತ ಸ್ಥಾನಗಳಿದೆಯೋ ಅಲ್ಲಲ್ಲಿ ನೀವು ನಿಂತ್ಕೊಂಡು ಭೀಷ್ಮರಿಗೆ ನಿಮ್ಮ ಬೆಂಬಲವನ್ನ ಕೊಡಿ, ಭೀಷ್ಮರನ್ನ ರಕ್ಷಣೆ ಮಾಡಿ ಅಂತ ಹೇಳ್ತಾನೆ. ತಸ್ಯ ಸಂಜನಯನ್ ಹರ್ಷಂ ಕುರು ವೃದ್ಧ ಪಿತಾಮಹ ಸಿಂಹನಾದಂ ವಿನದ್ಯೋಚ್ಯೈ ಶಂಖಂ ದದ್ಮೌ ಪ್ರತಾಪವಾನ್. ಇದು ಸಂಜಯ ಹೇಳ್ತಿರೋದು. ಇದಿಷ್ಟನ್ನ ಕೇಳಿಸ್ಕೊಂಡು ದುರ್ಯೋಧನನ ಹರ್ಷಕ್ಕಾಗಿ, ಅವನನ್ನ ಸಂತೋಷ ಪಡಿಸೋದಕ್ಕಾಗಿ ಭೀಷ್ಮಾಚಾರ್ಯರು ಶಂಖನಾದವನ್ನ ಮಾಡ್ತಾರೆ. ಅದು ಸಿಂಹನಾದ ತರ ಕೇಳಿಸತ್ತೆ ಅಂತ ಸಂಜಯ ಇದನ್ನ ಧೃತರಾಷ್ಟ್ರನಿಗೆ ನರೇಟ್ ಮಾಡ್ತಿದ್ದಾನೆ. ನೋಡಿ, ದುರ್ಯೋಧನನ ಭಯ, ಡೌಟು ಎಷ್ಟಿದೆ ಅಂತ, ಯಾವ ಮಟ್ಟಕ್ಕಿದೆ ಅಂತ ಇದರಲ್ಲೇ ನಮಗೆ ಗೊತ್ತಾಗತ್ತೆ. ಆತನಿಗೆ ಏನ್ ಅನ್ನಿಸ್ತಿರೋದು ಅಂದ್ರೆ, ಭೀಷ್ಮರು ಎಲ್ಲಿವರೆಗೂ ನಮ್ಮ ತಂಡವನ್ನ, ನಮ್ಮ ಪಕ್ಷವನ್ನ ಲೀಡ್ ಮಾಡ್ತಾರೋ ಅಲ್ಲಿವರೆಗೂ ನಾವು ಸೇಫ್ ಆಗಿರ್ತೀವಿ. ಯಾಕಂದ್ರೆ ಅವರು ಇಚ್ಛಾಮರಣಿ, ಅವರನ್ನ ಯಾರು ಕೊಲ್ಲೋದಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅಕಸ್ಮಾತ್ ಭೀಷ್ಮರೇನಾರು ಬಿದ್ದು ಹೋದ್ರೆ ನಮ್ಮ ಪಕ್ಷ ಸೋಲೋದು ಗ್ಯಾರಂಟಿ. ಇದು ದುರ್ಯೋಧನಿಗೆ ಗೊತ್ತಿದೆ. ಹಾಗಾಗಿ ಎಲ್ಲರೂ ಕೂಡ ಭೀಷ್ಮರ ಜೊತೆನೇ ಇರಿ, ಅವ್ರಿಗೆ ಬೆಂಬಲ ಕೊಡಿ, ಅವ್ರು ಹೇಳಿದ್ದನ್ ಕೇಳಿ, ಅವರನ್ನ ರಕ್ಷಣೆ ಮಾಡಿ ಅಂತ ದುರ್ಯೋಧನ ಹೇಳ್ತಿರೋದೇ ಇದೇ ಕಾರಣಕ್ಕೆ. ಭೀಷ್ಮರಿದ್ರೆ ನಾವ್ ಗೆಲ್ತೀವಿ, ಇಲ್ಲ ಅಂದ್ರೆ ಇಲ್ಲ ಅನ್ನೋ ಡೌಟು ದುರ್ಯೋಧನನ ಕಾಡ್ತಾ ಇದೆ. ಇದಾದ್ಮೇಲೆ ಇದನ್ನ ಕೇಳಿಸ್ಕೊಂಡು ಭೀಷ್ಮರು ದುರ್ಯೋಧನನಿಗೆ ಭರವಸೆ ಉಂಟು ಮಾಡೋದಕ್ಕೆ, ಅವನ ಖುಷಿ ಪಡಿಸೋದಕ್ಕೆ ಶಂಖನಾದವನ್ನ ಮಾಡ್ತಾರೆ. ಅದು ಅವನಿಗೆ ಮಾತ್ರ ಸಿಂಹನಾದದ ತರ ಕೇಳಿಸತ್ತೆ, ಆದ್ರೆ ಆಕ್ಚುಲಿ ಅದು ಶಂಖನಾದ ಅಲ್ಲ, ಶಂಕಾನಾದ. ಯಾಕಂದ್ರೆ ದುರ್ಯೋಧನನಿಗೂ ಶಂಕ ಇದೆ. ಶಂಕೆ ಅಂದ್ರೆ ಡೌಟ್, ಕನ್ಫ್ಯೂಷನ್ಸ್. ಆ ಶಂಕೆ ದುರ್ಯೋಧನನಲ್ಲೂ ಇದೆ, ಅದರಿಂದ ಭೀಷ್ಮರಲ್ಲೂ ಇದೆ, ಸೈನಿಕರಲ್ಲೂ ಇದೆ. ಹಾಗಾಗಿ ಅದು ಹೊರಗಡೆ ಶಂಖನಾದದ ತರ ಕೇಳಿಸಬಹುದು, ಆದ್ರೆ ಅದು ನಿಜವಾಗಿ ಶಂಕಾನಾದ ಆಗಿದೆ. ಈ ಶಂಕೆಯಿಂದ ಯುದ್ಧ ಮುನ್ನಡೆಯತ್ತೆ. ಆದ್ರೆ ಯುದ್ಧ ಶುರುವಾಗೋದಕ್ಕೆ ಮುಂಚೆ ನಮ್ಮ ಈ ಗ್ರಂಥದ ಬುನಾದಿ ಹುಟ್ಟುಕೊಳ್ಳುತ್ತೆ ಇದೇ ಅಧ್ಯಾಯದಲ್ಲಿ. ಅದನ್ನ ನಾವು ಮುಂದಿನ ಶ್ಲೋಕಗಳಲ್ಲಿ ನೋಡ್ತಾ ಹೋಗೋಣ. ಹರೇ ಕೃಷ್ಣ.